ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಬಹುತೇಕ ಜನರು ಏನಾದರೂ ವ್ಯವಹಾರ ಮಾಡಬೇಕು, ವ್ಯಾಪಾರ ಮಾಡಬೇಕು ಅನ್ನೋ ಅಭಿಲಾಷೆಯಲ್ಲಿ ಇದ್ದೇ ಇರ್ತಾರೆ. ಪ್ರತಿಯೊಂದು ಕುಟುಂಬದಲ್ಲೂ ಏನಾದರೂ ಹೋಟೆಲ್ ಆಗಿರ್ಬೋದು, ಬಟ್ಟೆ ಅಂಗಡಿ ಆಗಿರ್ಬೋದು, ವರ್ಕ್ಶಾಪ್ ಆಗಿರ್ಬೋದು, ಅಥವಾ ಫ್ಯಾನ್ಸಿ ಅಂಗಡಿ ಆಗಿರ್ಬೋದು, ಇನ್ನಿತರೆ ವ್ಯವಹಾರಗಳನ್ನು ಮಾಡಬೇಕು ಅಂತಕ್ಕಂಥ ತುಂಬ ಅಭಿಲಾಷೆಗಳನ್ನು ಇಟ್ಕೊಂಡೇ ಇರ್ತಾರೆ. ಈ ವ್ಯವಹಾರ ಮಾಡ್ತಕ್ಕಂಥ ಅಭಿಲಾಷೆ ತುಂಬ ಒಳ್ಳೆಯದೇ. ಇಲ್ಲಿ ನಾವು ಏನು ನಿರ್ಣಯ ತೆಗೆದುಕೋಬೇಕು ಅಂತ ಅಂದರೆ, ಮೊದಲಿಗೆ ನಮಗೆ ಯಾವ ದಿಕ್ಕು ಶುಭಪ್ರದವಾಗಿ ಇರ್ತದೆ ಅಂತಕ್ಕಂಥದ್ದಾಗಿ ತಿಳ್ಕೋಬೇಕಾಗುತ್ತೆ. ಹಾಗೆ ಆ ದಿಕ್ಕು, ಆ ಶಾಪು ಅಥವಾ ನೀವೇನು ವ್ಯವಹಾರ ಮಾಡಬೇಕು ಅಂತಿರ್ತೀರೋ ಆ ಸ್ಥಳ ವಾಸ್ತು ಪ್ರಕಾರ ಶುಭವಾಗಿದೆಯೇ ಅಂತಕ್ಕಂಥದ್ದು ಎರಡನೆಯದಾಗಿ ನೀವು ತಿಳ್ಕೊಂಡ್ರೆ ಭಾಳ ಉತ್ತಮ. ಕೆಲವೊಂದು ಕಡೆ ಏನಾಗಿದೆ ಅಂತ ಅಂದರೆ, ವಾಸ್ತು ಪ್ರಕಾರ ಇದೆ ಅಂತೇಳಿ ಕೆಲವರು ಸಜೆಷನ್ಸ್ ಕೊಟ್ಟಿರ್ತಾರೆ. ಆಮೇಲೆ ಅದನ್ನು ಗೊತ್ತಿರೋರು ಬಂದು ತಿಳಿಸುವಾಗ ರಾಂಗ್ ಆನ್ಸರ್ ಕೊಟ್ಟಿರ್ತಾರೆ. ಅಂದರೆ ಈಗ ಕೆಲವರಿಗೆ ಮಕರ ಕುಂಭ ರಾಶಿಯವರಿಗೆ ದಕ್ಷಿಣ ದಿಕ್ಕು, ಪೂರ್ವ ದಿಕ್ಕು ಅಷ್ಟೊಂದು ಶುಭಪ್ರದ ಅಲ್ಲ. ಆದರೆ ಅಂಥವ್ರಿಗೆ ಪಶ್ಚಿಮ ದಿಕ್ಕನ್ನು ಕೊಟ್ಟಿರ್ತಾರೆ. ಅವಾಗೇನಾಗ್ತದೆ, ನೆಗೆಟಿವ್ ವೈಬ್ರೇಷನ್ ಹೊಡಿತದೆ. ದಕ್ಷಿಣ ಪೂರ್ವ ದಿಕ್ಕು ಈ ಮಕರ ಕುಂಭ ರಾಶಿ ಅವರಿಗೆ ಶುಭಪ್ರದವಾಗಿ ಇರೋದಿಲ್ಲ. ಮೇಷರಾಶಿಯವರಿಗೆ ಉತ್ತರ ದಿಕ್ಕು ಅಷ್ಟೊಂದು ಉತ್ತಮ ಅಲ್ಲ. ಪೂರ್ವ, ಈಶಾನ್ಯ, ಇನ್ನೂ ಇತರೆ ಯಾವುದೇ ದಿಕ್ಕುಗಳಾದರೂ ಶುಭಪ್ರದವಾಗಿ ಇರ್ತದೆ. ಈ ವ್ಯವಹಾರಗಳನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ವಾಸ್ತು ಪ್ರಕಾರ ನಿಮ್ಮ ಆ ದಿಕ್ಕಿಗೂ ನಿಮ್ಮ ಕರೆಯುವ ಹೆಸರಿಗೂ ಹೊಂದಾಣಿಕೆ ಆಗ್ತಕ್ಕಂಥ ರಾಶಿಯ ಹೆಸರನ್ನು ಇಟ್ಕೊಂಡ್ರೆ ಭಾಳ ಉತ್ತಮ. ಯಾಕೆಂತಂದರೆ ತುಂಬ ಕಡೆ ನಾವು ಮನೆದವ್ರ ಹೆಸರಿಟ್ಟಿರ್ತೀವಿ, ಇಲ್ಲ ಮಕ್ಕಳ ಹೆಸರಿಟ್ಟಿರ್ತೀವಿ, ಇಲ್ಲ ಯಾವುದೋ ಒಂದು ಹೆಸರನ್ನು ಚಾಯ್ಸ್ ಮಾಡ್ಕೊಂಡಿರ್ತೀವಿ. ಆ ಹೆಸರು ನಿಮಗೆ ಆಗಿ ಬರ್ದಲೇ ಇದ್ದರೆ ಆವಾಗ ನೀವು ಅಷ್ಟು ವರ್ಷದ ಶ್ರಮ ಎಫೆಕ್ಟು ನೆಗೆಟಿವ್ ಆಗ್ತದೆ. ನಿಮಗೆ ಸಿಗಬೇಕಾದಂಥ ಲಾಭಾಂಶ ಸಿಗೋದಿಲ್ಲ, ನಷ್ಟಕ್ಕೆ ಕಷ್ಟಕ್ಕೆ ಒಳಗಾಗ್ತೀರಿ. ಹಾಗಾಗಿ ಸೂಕ್ತವಾದಂಥ ಹೆಸರನ್ನು ತಿಳ್ಕೋಬೇಕು. ಆ ದಿಕ್ಕಿಗೆ ಆ ಹೆಸರು ಮಿತ್ರ ರಾಶಿಯಾಗಿದ್ದಾಗ ಮಾತ್ರ, ನಿಮ್ಮ ರಾಶಿಗೂ ಆ ಹೆಸರಿಗೂ ಮಿತ್ರ ರಾಶಿ ಇದ್ದಾಗ ಮಾತ್ರ ನೀವು ಶುಭ ಫಲಗಳನ್ನು ಕಾಣ್ತೀರಿ. ಇನ್ನು ಆ ದಿಕ್ಕುಗಳಲ್ಲಿ ನಾಮಫಲಕಗಳನ್ನು ಅಳವಡಿಸುವಾಗ ಬೋಲ್ಡ್ ಬರೆಸ್ತೀರಿ ಅಥವಾ ಬೇರೆ ವಿಸಿಟಿಂಗ್ ಕಾರ್ಡೆಲ್ಲ ಮಾಡಿಸ್ತೀರಿ. ಅದು ಸಹ ವಾಸ್ತು ಪ್ರಕಾರ ಶುಭವಾದ ಕಲ್ಲರನ್ನು, ಆ ದಿಕ್ಕಿಗೆ ಸಂಬಂಧಪಟ್ಟ ಮಿತ್ರವಾದ ಕಲ್ಲರನ್ನು ನೀವು ಅಳವಡಿಕೆ ಮಾಡಿಕೊಂಡಾಗ ಅದರಿಂದಲೂ ಫಲಿತಾಂಶ ಬರ್ತದೆ. ಈಗ ಪೂರ್ವ ದಿಕ್ಕಿಗೆ ಯಾವುದೋ ಒಂದು ಬೋಲ್ಡ್ ಬರೆಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ನೀಲಿ ಬಣ್ಣದಲ್ಲಿ ಬೋಲ್ಡ್ ಬರೆಸೋದು, ಬ್ಲ್ಯಾಕ್ ಅಕ್ಷರದಲ್ಲಿ ಬೋಲ್ಡ್ ಬರೆಸಿ ಅದು ನೀಲಿ ಬಣ್ಣದಲ್ಲಿ ಇದು ಮಾಡಿದಾಗ, ಮತ್ತು ಈ ಪೂರ್ವ ದಿಕ್ಕಿಗೆ ಮಕರ ಅಥವಾ ಕುಂಭ ರಾಶಿಯ ಹೆಸರನ್ನು ಇಟ್ಟಾಗ ಆ ದಿಕ್ಕು ನೆಗೆಟಿವ್ ಫಲಗಳನ್ನು ಕ್ರಿಯೇಟ್ ಮಾಡ್ತದೆ. ಯಾಕೆಂದರೆ ಆ ದಿಕ್ಕಿಗೆ ಕಪ್ಪು ಮತ್ತು ನೀಲಿಯ ಬಣ್ಣಗಳು ಶುಭಪ್ರದವಾಗಿರೋದಿಲ್ಲ. ಮತ್ತು ಪೂರ್ವ ದಿಕ್ಕಿಗೆ ಮಕರ ಮತ್ತು ಕುಂಭ ರಾಶಿಯ ಹೆಸರುಗಳು ಶುಭಪ್ರದವಾಗಿ ಇರೋದಿಲ್ಲ. ಅದು ನಿಮಗೆ ಪ್ರಾರಂಭದಲ್ಲಿ ಸ್ವಲ್ಪ ಸಮಯ ವ್ಯವಹಾರ ಆಯಿತು ಅಂತೇಳಿ ಕಂಡು ಬಂದರೂ ಸಹ ಅನಂತರ ಸಮಸ್ಯೆಗಳನ್ನು ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ನೀವು ಸೂಕ್ತವಾದ ಹೆಸರು, ಸೂಕ್ತವಾದ ಬಣ್ಣ, ಸೂಕ್ತವಾಗಿರ್ತಕ್ಕಂಥ ವಾಸ್ತು ಪ್ರಕಾರ ಆ ಶಾಪಲ್ಲಿ ಏನನ್ನೇ ಅಳವಡಿಕೆ ಮಾಡಬೇಕಾದರೂ ಅದು ಸಹ ವಾಸ್ತು ಪ್ರಕಾರ ಅಳವಡಿಕೆ ಮಾಡಿಕೊಂಡು ದೇವರ ಫೋಟೋಗಳನ್ನು, ಚಿತ್ರಗಳನ್ನು, ಪಟಗಳನ್ನು ಇಟ್ಕೊಂಬಾಗ ವಾಸ್ತು ಪ್ರಕಾರ ಈಶಾನ್ಯ ದಿಕ್ಕಿನಲ್ಲಿ ಇಟ್ಕೊಂಡು
ಪೂರ್ವಾಭಿಮುಖವಾಗಿ ನಿಂತುಕೊಂಡು ಪೂಜೆ ಮಾಡೋದು ಅಥವಾ ಕೂತ್ಕೊಂಡು ಪೂಜೆ ಮಾಡೋದು ಭಾಳ ಒಳ್ಳೆಯದು. ಇಲ್ಲಿ ಗಮನಿಸಬೇಕಾದಂಥ ಇನ್ನೊಂದು ವಿಚಾರ ಏನು ಅಂತಂದರೆ, ಕೆಲವೊಂದು ಸಂದರ್ಭಗಳಲ್ಲಿ ಯಾವುದೋ ಕೊಠಡಿ ಆಗಿರ್ಬೋದು, ವ್ಯವಹಾರದ ಕೊಠಡಿಲಿ ನಾವು ದೇವರಿಗೆ ಬೆನ್ನು ಮಾಡಿ ಕೂತ್ಕೊಂಬೋದು ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ. ಆದ್ದರಿಂದ ತುಂಬ ವಿಚಾರಗಳು ಇಲ್ಲಿ ಅಳವಡಿಕೆ ಆಗೋದ್ರಿಂದ ಕೆಲವು ಸಂದರ್ಭಗಳಲ್ಲಿ ನಿಮ್ಮ ಜನ್ಮ ದಿನಾಂಕದ ಮೇಲೆಯೂ ಸಹ ಸಂಖ್ಯಾಶಾಸ್ತ್ರದಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಆ ದಿಕ್ಕು ಶುಭಪ್ರದವಾಗಿ ಬರುವಂತೆ ಹೆಸರನ್ನು ಬೇಕಾದರೂ ಇಟ್ಕೋಬೋದು. ಸರಿಯಾದ ಮಾರ್ಗದರ್ಶನ ಮತ್ತು ಆ ಶಾಪನ್ನು ಓಪನ್ ಮಾಡಬೇಕಾದ್ರೆ ಶುಭ ಮುಹೂರ್ತ, ಶುಭ ಗಳಿಗೆ, ಶುಭ ದಿನವನ್ನು ತಿಳ್ಕೊಂಡು ಓಪನ್ ಮಾಡೋದ್ರಿಂದ ಆ ಶಾಪ್ನಿಂದ ನಿಮಗೆ ಖಂಡಿತ ಲಾಭ ಮತ್ತು ಯಶಸ್ಸು ಸಿಕ್ಕೇ ಸಿಗುತ್ತೆ. ಕೆಲವೊಂದು ಸಂದರ್ಭಗಳೇನಾಗ್ತದೆ ಅಂತಂದರೆ, ನೀವು ಕೇಳಲಿಕ್ಕೆ ಹೋದಾಗ ಅಥವಾ ಪುರೋಹಿತರು ಯಾವುದೋ ಒಂದು ಟೈಮ್ ಅವ್ರಿಗೆ ಅನುಕೂಲ ಆದಂಗೆ ಟೈಮ್ ಕೊಟ್ಟಿರ್ತಾರೆ. ಆ ಟೈಮ್ ತಪ್ಪಾದರೆ ನಿಮಗೆ ಆ ಶಾಪ್ಗಳಿಂದಲೂ ಲಾಭ ಸಿಗೋದಿಲ್ಲ. ಆದ್ದರಿಂದ ತುಂಬ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಂಡು ಸರಿಪಡಿಸ್ಕೊಂಬೋದು ಭಾಳ ಉತ್ತಮ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ನು ಒತ್ತಿ. ನಮಸ್ಕಾರ.